ಬನ್ನಿ ಈಗ ಇದರೊಳಗೆ ಇಣಿಕಿ ನೋಡೋಣ. 1990ರ ದಶಕದಲ್ಲಿ ಕರ್ನಾಟಕದ ಹಳ್ಳಿಗಳಲ್ಲಿ ಬದುಕ್ತಿದ್ದ ನಮಗೆಲ್ಲ ಆ ಒಂದು ಹೆಸರು ಕೇಳಿದ್ರೆ ಈಗಲೂ ಬೆನ್ನಲ್ಲಿ ನಡುಕ ಹುಟ್ಟುತ್ತೆ. ಆ ಕಾಲದಲ್ಲಿ ನಾವು ಅನುಭವಿಸಿದ ಭಯ ಎಂಥದ್ದು ಅಂತ ಪದಗಳಲ್ಲಿ ವಿವರಿಸೋದು ನಿಜಕ್ಕೂ ಕಷ್ಟ. ಇವತ್ತಿನ ಈ ವಿವರಣೆಯಲ್ಲಿ ಇಡೀ ಬೆಂಗಳೂರು ಮತ್ತು ನಮ್ಮ ಗ್ರಾಮೀಣ ಭಾಗಗಳನ್ನು ನಡುಗಿಸಿದ ನಾಳೆ ಬಾ ಕಥೆಯ ಹಿಂದಿನ ರಹಸ್ಯಗಳನ್ನು ಸ್ಲೈಡ್ಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇದು ಬರೀ ಕಥೆಯಲ್ಲ, ನಾವೆಲ್ಲರೂ ಕಣ್ಣಾರೆ ಕಂಡ, ಕತ್ತಲಿಗೆ ಹೆದರಿ ನಡುಗಿದ ದಿನಗಳ ವಾಸ್ತವ. ಆ ದಿನಗಳಲ್ಲಿ ಸಂಜೆ ಆಗ್ತಿದ್ದಂತೆ ನಮ್ಮ ಹಳ್ಳಿಗಳಲ್ಲಿ ಒಂದು ವಿಚಿತ್ರವಾದ ಭಯಾನಕ ವಾತಾವರಣ ನಿರ್ಮಾಣ ಆಗ್ತಿತ್ತು. ಸೂರ್ಯ ಮುಳುಗುತ್ತಿದ್ದಂತೆ ಆಟವಾಡ್ತಿದ್ದ ಮಕ್ಕಳು, ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ ರೈತರು ಎಲ್ರೂ ಸಿಕ್ಕಾಬಟ್ಟೆ ಅವಸರದಿಂದ ಮನೆ ಸೇರ್ಕೊಳ್ತಾ ಇದ್ವಿ. ಬೀದಿಗಳಲ್ಲಿ ಒಬ್ಬ ಮನುಷ್ಯನೂ ಕಾಣಿಸ್ತಿರ್ಲಿಲ್ಲ. ಎಲ್ರೂ ತಮ್ಮ ಮನೆಗಳ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿ ಡಬಲ್ ಬೀಗ ಹಾಕೊಳ್ತಾ ಇದ್ವಿ. ಆ ಸಮಯದಲ್ಲಿ ಇಡೀ ಊರಿಗೂರೇ ಸ್ಮಶಾನದ ಹಾಗೆ ಮೌನಕ್ಕೆ ಶರಣಾಗ್ತಿತ್ತು. ಆ ಸಂಪೂರ್ಣ ಮೌನನೇ ಮುಂಬರುವ ದೊಡ್ಡ ಅಪಾಯದ ಮುನ್ಸೂಚನೆ ಆಗಿತ್ತು. ಆ ಭಯದ ಹಂತಗಳು ಹೇಗೆ ಬದಲಾಗ್ತಿತ್ತು ಅನ್ನೋದನ್ನ ಇಲ್ಲಿ ನೋಡ್ಬೋದು. ಸೂರ್ಯಾಸ್ತದ ಟೈಮಲ್ಲಿ ಎಲ್ಲರೂ ಮನೆ ಸೇರಿ ಬಾಗಿಲು ಭದ್ರಪಡಿಸ್ಕೊಳ್ತಿದ್ವಿ. ಇರುಳಾದಾಗ ಯಾರು ಗಟ್ಟಿಯಾಗಿ ಉಸಿರಾಡ್ಲು ಹೆದರುವಂಥ ಮೌನ ಆವರಿಸ್ತಿತ್ತು. ಆದ್ರೆ ಅಸಲಿ ಭಯ ಶುರುವಾಗ್ತಿದ್ದಿದ್ದೇ ಮಧ್ಯರಾತ್ರಿ ದಾಟಿದ್ಮೇಲೆ. ಕತ್ತಲು ದಟ್ಟವಾದಷ್ಟೂ ಆ ಒಂದು ಶಬ್ದಕ್ಕಾಗಿ ಕಾಯುವ ಕ್ಷಣಗಳು ನರಕಡಂತಿರ್ತಿತ್ತು. ಹೌದು, ಸರಿಯಾಗಿ ಮಧ್ಯರಾತ್ರಿಯ ನಂತರ ಆ ಬಾಗ್ಲು ಬಡಿಯುವ ಸದ್ದು ಶುರುವಾಗ್ತಿತ್ತು. ಇದನ್ನೇ ನಾವು ಮಧ್ಯರಾತ್ರಿಯ ಬಡಿತ ಅಂತ ಕರೆಯೋದು. ಅಸಲಿ ಕಥೆ ಶುರುವಾಗೋದೇ ಇಲ್ಲಿ. ಆ ದಿನಗಳಲ್ಲಿ ಹಗಲೊತ್ತಿನಲ್ಲಿ ಅಕ್ಕಪಕ್ಕದ ಮನೆಯವರು ಬೇಲಿಯ ಬಳಿ ನಿಂತು ಪಿಸುಗುಟ್ಟುತ್ತಾ ಎಚ್ಚರಿಕೆ ಕೊಡ್ತಿದ್ದ ಪರಿ ಹೇಗಿತ್ತು ಗೊತ್ತಾ? ಅದು ಯಾರೇ ಆಗಿರ್ಲಿ, ಆಚೆಗಡೆಯಿಂದ ನಿನ್ನ ಹೆಂಡತಿಯ ಧ್ವನಿಯ ಕೇಳಿರ್ಲಿ, ಅಮ್ಮನ ಧ್ವನಿಯಾಗಿರ್ಲಿ, ದಯವಿಟ್ಟು ಬಾಗಿಲು ಮಾತ್ರ ತೆಗೆಯಬೇಡ ಅನ್ನೋ ಕಿವಿಮಾತುಗಳು ಊರು ತುಂಬಾ ಹರಿದಾಡ್ತಾ ಇತ್ತು. ಇದು ಬರೀ ಎಚ್ಚರಿಕೆ ಆಗಿರದಿಲ್ಲ, ಜೀವಭಯದಿಂದ ಕೂಡಿದ ಪ್ರಾರ್ಥನೆಯಾಗಿತ್ತು. ಯಾಕೆಂದ್ರೆ ಆ ಮಾಟಗಾತಿ ಅಥವಾ ದೆವ್ವ ಸಾಧಾರಣ ದೆವ್ವತ್ತರ ಅರ್ಚುತ್ತಾ ಬರ್ತಿರ್ಲಿಲ್ಲ. ಆಕೆ ಬಹಳ ಬುದ್ಧಿವಂತೆ, ಮನೆಯವರ ಅತ್ಯಂತ ಆಪ್ತರಾದವರ ಅಂದ್ರೆ ಅಮ್ಮ, ಅಪ್ಪ, ಹೆಂಡತಿ ಅಥವಾ ಗಂಡನ ಧ್ವನಿಯನ್ನೇ ಅಚ್ಚುಕಟ್ಟಾಗಿ ಅನುಕರಿಸ್ತಿದ್ಲು. ಕರೆಕ್ಟಾಗಿ ಹೆಸರಿಟ್ಟು ಕರೀತಿದ್ಲು. ರಾತ್ರಿಯ ಕತ್ತಲಲ್ಲಿ ಮುಚ್ಚಿದ ಬಾಗಿಲಿನ ಆಚೆಯಿಂದ ನಮ್ಮ ಪ್ರೀತಿಪಾತ್ರರೇ ಕರೆಯುತ್ತಿದ್ದಾರೆ ಅಂತ ಕೇಳಿದಾಗ ಯಾರಿಗೆ ತಾನೇ ಭಯ ಮತ್ತು ಗೊಂದಲ ಒಟ್ಟಿಗೆ ಕಾಡಲೇಲಿ? ಆ ಪರಿಚಿತ ಧ್ವನಿಯ ಹಿಂದಿರೋದು ಕತ್ತಲಲ್ಲಿ ಕಾಯ್ತಿರೋ ಪ್ರಾಣಾಂತಿಕ ಶಕ್ತಿ ಅನ್ನೋದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿತ್ತು. ಇದ್ರಿಂದಾಗಿ ಮೌನ ಮತ್ತು ತೀವ್ರ ಅನುಮಾನ ಇಡೀ ಹಳ್ಳಿಯನ್ನೇ ಆವರಿಸಿಬಿಡ್ತು. ನಿಜವಾದ ಭಯಾನಕತೆ ಅಡಗಿದ್ದಿದ್ದೆ ನಮ್ಮ ಪ್ರೀತಿ ಮತ್ತು ವಿಶ್ವಾಸವನ್ನೇ ಆಕೆ ಅಸ್ತ್ರವಾಗಿ ಬಳಸ್ಕೊಂಡಿದ್ದರ್ಲಿ. ಬಾಗಿಲು ಬಡಿಯುವ ಸದ್ದು ಮತ್ತು ಪರಿಚಿತ ಧ್ವನಿ ಕೇಳಿದಾಗ ಮನೆಯೊಳಗೆ ಕುಳಿತವರ ಸ್ಥಿತಿ ಹೇಗಾಗ್ತಿತ್ತು ಅಂತ ಒಮ್ಮೆ ಯೋಚಿಸಿ. ನಿಜಕ್ಕೂ ಹೊರಗಡೆ ನನ್ನ ಮಗನಿದ್ದಾನಾ ಅಥವಾ ಆ ಮಾಟಗಾಟಿಯ ಅನ್ನೋ ಗೊಂದಲ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋ ತೀವ್ರವಾದ ಅನುಮಾನ. ಬಾಗಿಲು ತೆಗೆದಿದ್ರೆ ಪ್ರೀತಿ ಪಾತ್ರರಿಗೆ ಅಪಾಯವೇನೋ, ತೆಗೆದ್ರೆ ಇಡೀ ಕುಟುಂಬಕ್ಕೆ ಅಪಾಯವೇನೋ ಅನ್ನೋ ಉಸಿರುಗಟ್ಟಿಸುವ ಆತಂಕ ಆ ಕತ್ತಲಿನ ಕೊಠಡಿಗಳಲ್ಲಿ ತುಂಬಿರ್ತಿತ್ತು. ಆ ಅನುಮಾನದ ನಡುವೆ ಹೊರಗಡೆಯಿಂದ ಕೇಳಿಸ್ತಿದ್ದ ಧ್ವನಿ ತಮ್ಮದೇ ಕುಟುಂಬದವರದು ಅಂತ ನಂಬಿ ಯಾರೂ ಆ ಬಾಗಿಲು ತೆಗೆಯುತ್ತಿದ್ರೋ ಅವರಿಗೆ ವಿಪತ್ತು ಕಾದಿರ್ತಿತ್ತು. ಬಾಗಿಲು ತೆಗೆದವರು ಆ ಶಕ್ತಿಯ ಕಣ್ಣಿಗೆ ಬಿದ್ದ ತಕ್ಷಣ ಈ 24 ಗಂಟೆಗಳ ಶಾಪಕ್ಕೆ ಗುರಿಯಾಗ್ತಿದ್ರು. ಅವರಿಗೆ ರಕ್ತದ ವಾಂತಿಯಾಗಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ರು. ಕೆಲವರು ರಾತ್ರೋರಾತ್ರಿ ನಿಗೂಢವಾಗಿ ನಾಪತ್ತೆಯಾಗ್ತಿದ್ರು, ಮತ್ತೆ ಕೆಲವರಂತೂ ಕೇವಲ ಒಂದೇ ದಿನದಲ್ಲಿ ವಿವರಿಸಲಾಗದ ರೀತಿಯಲ್ಲಿ ಸಾವನ್ನಪ್ಪುತ್ತಿದ್ರು. ಇದೇ ಕಾರಣಕ್ಕೆ ಆ ಬಾಗಿಲು ತೆಗೆಯೋದು ಅಕ್ಷರಶಃ ಸಾವಿಗೆ ಆಹ್ವಾನ ನೀಡಿದಂತೆಯೇ ಆಗಿತ್ತು. ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿದ ಆ ಶಕ್ತಿಯ ಹಿಂದೊಂದು ಕರುಣಾಜನಕ, ಸೀಡು ತೀರಿಸಿಕೊಳ್ಳುವ ನವವಧುವಿನ ಕಥೆಯಿತ್ತು. ಈಗ ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಂದ್ರ ಆ ಶಕ್ತಿಯ ಹಿನ್ನೆಲೆ. ನಮ್ಮ ಸ್ಥಳೀಯ ನಂಬಿಕೆಗಳ ಪ್ರಕಾರ ಊರೂರು ತಿರುಗಿ ಬಾಗಿಲು ಬಡಿತಿದ್ದ ಆ ಆತ್ಮ ಬೇರಾರೂ ಆಗಿರಲಿಲ್ಲ. ಬದಲಿಗೆ ತನ್ನ ಮದುವೆಯ ದಿನವೇ ಅತ್ಯಂತ ದುರಂತವಾಗಿ ಸಾವನ್ನಪ್ಪಿದ ಒಬ್ಬ ನವವಧುವಿನದ್ದಾಗಿತ್ತು. ಮದುವೆಯಾಗಿ ಹೊಸ ಜೀವನ ಶುರು ಮಾಡುವ ಕನಸು ಕಂಡಿದ್ದ ಆಕೆಯ ಬದುಕು ಅಂದೇ ಅಂತ್ಯವಾಗಿತ್ತು. ಆಕೆಯ ಅತೃಪ್ತ ಆತ್ಮವೇ ಈ ರೀತಿಯಾಗಿ ಅಲಿಯುತ್ತಿತ್ತು ಅನ್ನೋದು ನಮ್ಮೆಲ್ಲರ ನಂಬಿಕೆಯಾಗಿತ್ತು. ತನಗೆ ಸಿಗದ ಸಂಸಾರ ಜೀವನದ ಮೇಲಿನ ವಿಪರೀತ ಕೋಪ ಮತ್ತು ಸೇಡು ಆಕೆಯನ್ನ ಆವರಿಸಿತ್ತು. ಅದಕ್ಕಾಗಿಯೇ ಆಕೆ ಪುರುಷರನ್ನು ಮತ್ತು ಅವರ ಕುಟುಂಬಗಳನ್ನೇ ಗುರಿಯಾಗಿಸಿಕೊಂಡು ಬೇಟೆಯಾಡ್ತಾ ಇದ್ಲು. ಒಂದು ವೈಯಕ್ತಿಕ ದುರಂತ ಹೇಗೆ ಇಡೀ ಊರಿಗೂರನ್ನೇ ನಡುಗಿಸುವ ದಂತಕತೆಯಾಗಿ ಬದಲಾಯಿತು ಅನ್ನೋದಕ್ಕೆ ಆಕೆಯ ಸೇಡಿನ ದಾಹವೇ ಮುಖ್ಯ ಕಾರಣ. ಆದ್ರೂ ಈ ಭಯದ ನಡುವೆಯೂ ನಮ್ಮ ಜನ ಸುಮ್ನೆ ಕೂರ್ಲಿಲ್ಲ. ಬಿಳಿ ಸೀಮೆ ಸುಣ್ಣದ ರಕ್ಷಾಕವಚದ ಮೂಲಕ ಅವಳು ಬಾರದಂತೆ ತಡೆಯೋ ಉಪಾಯವನ್ನ ಕಂಡುಕೊಂಡ್ರು.
ಪರಿಚಿತ ಧ್ವನಿಯನ್ನ ಗುರುತಿಸೋದು ಅಸಾಧ್ಯವಾದಾಗ ನಮ್ಮ ಹಳ್ಳಿಯ ಜನ ಒಂದು ಅದ್ಭುತ ತಂತ್ರ ರೂಪಿಸಿದ್ರು. ಅದೇ ಈ ಪ್ರಾಣ ಉಳಿಸುವ ಆಚರಣೆ. ಒಂದು ಬಿಳಿ ಸೀಮೆ ಸುಣ್ಣ ಅಂದ್ರೆ ಚಾಕ್ ಪೀಸ್ ತಂದು ತಮ್ಮ ಮನೆಯ ಮುಖ್ಯ ಬಾಗಿಲುಗಳ ಮೇಲೆ ದೊಡ್ಡದಾಗಿ ನಾಳೆ ಬಾ ಅಂತ ಬರೆಯಕ್ಕೆ ಶುರು ಮಾಡಿದ್ರು. ಆ ವಾಕ್ಯ ಬರೆದ ನಂತರ ಹೇಗೋ ಆತಂಕದಿಂದ ಆ ರಾತ್ರಿಯನ್ನ ಕಳೆದ್ಬಿಟ್ರೆ ಮಾರನೇ ದಿನಕ್ಕೆ ನಾವೆಲ್ಲರೂ ಸೇಫ್ ಆಗ್ತಿದ್ರಿ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಂದ್ರೆ ಈ ಉಪಾಯ ಹೇಗೆ ಕೆಲಸ ಮಾಡ್ತು ಅನ್ನೋದು. ಬಾಗಿಲಿನ ಮೇಲೆ ಬರೆದ ಆ 2 ಪದಗಳನ್ನ ಓದಿದ ಆತ್ಮ, ಓಹೋ ಇವತ್ತು ಬೇಡ, ನಾಳೆ ಬರಬೇಕು ಅಂತ ಬರ್ದಿದ್ದಾರೆ ಅಂತ ನಂಬಿ ಅಲ್ಲಿಂದ ಹಿಂದಿರುಗುತ್ತಿತ್ತು. ಮಾರನೇ ದಿನ ಬಂದಾಗಲೂ ಬಾಗಿಲಿನ ಮೇಲೆ ಅದೇ ನಾಳೆ ಬಾ ಅನ್ನೋ ಬರಹ ಇರ್ತಿತ್ತು. ಹೀಗೆ ಆ ಆತ್ಮವನ್ನ ಪ್ರತಿದಿನವೂ ಮರಳು ಮಾಡುವ ಮೂಲಕ ಆ ಬಿಳಿ ಸೀಮೆ ಸುಣ್ಣದ ಬರಹ ನಮ್ಮೆಲ್ಲರಿಗೂ ಒಂದು ಅಭೇದ್ಯ ರಕ್ಷಾಕವಚವಾಗಿ ಕೆಲಸ ಮಾಡಿತು. ಈಗ ಸ್ವಲ್ಪ ವರ್ತಮಾನಕ್ಕೆ ಬರೋಣ. ಈ ಕಥೆ ಕೇವಲ 90ರ ದಶಕಕ್ಕೆ ಸೀಮಿತವಾಗಲಿಲ್ಲ, ಬದಲಾಗಿ ಒಂದು ಆಧುನಿಕ ಹಾಲರ್ ಪರಂಪರೆಯನ್ನೇ ಸೃಷ್ಟಿ ಮಾಡಿತು. ಮತ್ತು ಇದು ಅತ್ಯದ್ಭುತವಾಗಿ ಏನನ್ನು ವಿವರಿಸುತ್ತೆ ಅಂದರೆ, ಅಂದು ನಾವೆಲ್ಲರೂ ಅನುಭವಿಸಿದ ಆತಂಕ ಇಂದು ದೊಡ್ಡ ಪರದೆಯ ಮೇಲೆ ಹೇಗೆ ಮರುಸೃಷ್ಟಿಯಾಗಿದೆ ಅನ್ನೋದನ್ನ. ಕರ್ನಾಟಕದ ಈ ನಾಳೆ ಬಾ ಕಥೆಯ ಭಯಾನಕ ವಾಸ್ತವವೇ ಇತ್ತೀಚಿನ ಬಾಲಿವುಡ್ನ ಸೂಪರ್ ಹಿಟ್ ಚಲನಚಿತ್ರವಾದ ಸ್ತ್ರೀ ಸಿನಿಮಾಗೆ ನೇರ ಸ್ಫೂರ್ತಿಯಾಗಿದೆ. ಅಂದು ಬೆಂಗಳೂರು ಮತ್ತು ನಮ್ಮ ಹಳ್ಳಿಗಳಲ್ಲಿ ಜನರನ್ನ ನಿದ್ದೆಗೆಡಿಸಿದ್ದ ನೈಜ ಘಟನೆ ಇಂದು ಸಿನಿಮಾದ ಮೂಲಕ ಹೊಸ ಪ್ರೇಕ್ಷಕರನ್ನ ತಲುಪಿ ಭಾರೀ ಯಶಸ್ಸು ಕಂಡಿದೆ. ಈಗ ಈ ವಿವರಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೂ ಈ ಒಂದು ಪ್ರಶ್ನೆ ಎಂದಿಗೂ ನಮ್ಮನ್ನ ಕಾಡ್ತಾನೇ ಇರುತ್ತೆ. ಒಮ್ಮೆ ಊಹಿಸಿಕೊಳ್ಳಿ, ಮಧ್ಯರಾತ್ರಿಯ ಕಗ್ಗತ್ತಲಿನಲ್ಲಿ ಮನೆಯೊಳಗೆ ಬಾಗಿಲು ಹಾಕಿ ಕುಳಿತಿರುವಾಗ ಹೊರಗಡೆಯಿಂದ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರ ಧ್ವನಿಯೊಂದು ಹೆಸರಿಡಿದು ಸಹಾಯಕ್ಕಾಗಿ ಕೂಗಿದೆ. ಆ ಬಾಗಿಲು ಮುಚ್ಚಿಯೇ ಇರುತ್ತಾ ಅಥವಾ ಆ ಪ್ರೀತಿಯೇ ಸಾವಿನ ದವಡೆಗೆ ದೂಡುತ್ತಾ? ಈ ಭಯಾನಕ ಪ್ರಶ್ನೆಯೊಂದಿಗೆ ಇಂದಿನ ಈ ಪ್ರಸ್ತುತಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.